ನಮಸ್ಕಾರ. ಈ ಪಿತ್ರಾರ್ಜಿತ ಆಸ್ತಿಗಳು, ಈ ಸ್ವಂತ ಮನೆ ಯೋಗ, ಸ್ವಂತ ಸೈಟ್ ತಗೊಳೋದು, ಸ್ವಂತ ಮನೆ ಕಟ್ಸ್ಕೊಳೋದು, ಅಪಾರ್ಟ್ಮೆಂಟ್ ತಗೊಳ ಯೋಗ, ಜಮೀನುಗಳು ಯೋಗಗಳೆಲ್ಲ ಎಸ್ಪೆಷಲಿ ಈ ಮಕರ ರಾಶಿಯವರಿಗೆ, ಕುಂಭ ರಾಶಿಯವರಿಗೆ, ಈ ಮೇಷರಾಶಿಯವರಿಗೆ, ಕರ್ಕಾಟಕ ರಾಶಿಯವರಿಗೆ, ವೃಶ್ಚಿಕ ರಾಶಿಯವರಿಗೆ, ಈ ಧನುರ್ರಾಶಿ ಪೂರ್ವಾಷಾಢ ನಕ್ಷತ್ರದವರಿಗೆ ಇದೆಲ್ಲ ಎಸ್ಪೆಷಲಿ ಈ ಪಿತ್ರಾರ್ಜಿತ ಆಸ್ತಿಗಳು ನಿಮಗೆ ಬರಬೇಕಪ್ಪ ಅಂದರೆ ನನ್ನ ಪ್ರಕಾರ ಒಂದು 45 ವರ್ಷ ಆದ ನಂತರ, ನಿಮಗೆ 45 ವರ್ಷ ಆದ ನಂತರ ಪಿತ್ರಾರ್ಜಿತ ಆಸ್ತಿಗಳಿಗೆ ನೀವು ಕೇಳ್ಕೊಬೇಕಾಗುತ್ತೆ. ಆ ಒಂದು ವಿಚಾರದಲ್ಲಿ ನಿಮಗೆ ವಯಸ್ಸು 40-45 ವರ್ಷ ಆದ ನಂತರ ಆ ಯೋಗಗಳೆಲ್ಲ ನಿಮಗೆ ಬರುತ್ತೆ, ಪಿತ್ರಾರ್ಜಿತ ಆಸ್ತಿ. ಇನ್ನು ಸ್ವಂತ ಮನೆ ಮತ್ತು ಸೈಟು ತಗೊಳ್ಳೋ ಯೋಗ, ಸ್ವಂತ ಮನೆ ಕಟ್ಟಿಸ್ಕೊಳ್ಳೋ ಯೋಗ, ಸ್ವಂತ ಅಪಾರ್ಟ್ಮೆಂಟ್ ತಗೊಳ್ಳೋ ಯೋಗ, ಅಥವಾ ಕಟ್ಟಿರೋ ಮನೆ ತಗೊಳ್ಳೋ ಯೋಗ, ಅಥವಾ ಭೂಮಿ ಜಮೀನು ಲ್ಯಾಂಡ್ ತಗೊಳ್ಳೋ ಯೋಗಗಳೆಲ್ಲ ನೋಡಿ. ಜಾತಕಗಳಲ್ಲಿ ಈ 4ನೇ ಮನೆ, 8ನೇ ಮನೆ, 11ನೇ ಮನೆ ಬಂದಿರಬೇಕು ದಶಾಭುಕ್ತಿಗಳಲ್ಲಿ. 4ನೇ ಮನೆ ಅಂದರೆ ಆಸ್ತಿ ಮನೆ ಅಂತ ಹೇಳ್ತೀವಿ. ಆಸ್ತಿಗಳು ತಗೊಳ್ಳೋದು, ವಾಹನಗಳು ಖರೀದಿ ಮಾಡಲಿಕ್ಕೆ 4ನೇ ಮನೆ. ವಿದ್ಯಾಸ್ಥಾನನೂ ಅಂತೀವಿ 4ನೇ ಮನೆ. ಆಸ್ತಿನೂ ತೊಗೊತೀವಿ, ಆಸ್ತಿ ತೊಗೊಳಕ್ಕೂ 4ನೇ ಮನೆ. ವಾಹನ ಪರ್ಚೇಸ್ ಮಾಡಲಿಕ್ಕೂ 4ನೇ ಮನೆ. 8ನೇ ಮನೆ ಬಂದು ಪಿತ್ರಾರ್ಜಿತ ಆಸ್ತಿ ಮನೆ. 11ನೇ ಮನೆ ಬಂದು ಲಾಭಸ್ಥಾನದ ಮನೆ. ಈ ಮನೆಗಳು ದಶಾಭುಕ್ತಿಗಳಲ್ಲಿ ಬಂದಾಗ ಪಿತ್ರಾರ್ಜಿತ ಆಸ್ತಿ, ಸ್ವಂತ ಮನೆ, ಸ್ವಂತ ಸೈಟ್ ತಗೊಂಡು ಮನೆ ಕಟ್ಟಿಸೋ ಯೋಗ, ಅಥವಾ ಕಟ್ಟಿರ ಮನೆ ತಗೊಳ್ಳೋ ಯೋಗ, ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋ ಯೋಗ, ಭೂಮಿ ಜಮೀನು ವಾಹನಗಳು ತಗೋಣ ಅಂತ ಯೋಗಗಳು, 2 ವೀಲರ್ ಆಗ್ಬೋದು, 4 ವೀಲರ್ ಆಗ್ಬೋದು, ರಿಲೇಟೆಡ್ಸ್ ಯೋಗಗಳು ಬಂದೇ ಬರುತ್ತೆ. ಎಸ್ಪೆಷಲಿ ಈ ರಾಶಿಯವರಿಗೆ ನಿಮಗೆಲ್ಲ ಈ ಒಂದು 40-45 ವರ್ಷ ಆದ ನಂತರ ಪಿತ್ರಾರ್ಜಿತ ಆಸ್ತಿಗಳಿಗೆ ಪ್ಲಸ್ ಸ್ವಂತ ಮನೆ, ಸೈಟು, ಮನೆ, ಭೂಮಿ, ಅಪಾರ್ಟ್ಮೆಂಟ್, ಲ್ಯಾಂಡು ನಿಮಗೆ ಎಲ್ಲ ಅನುಕೂಲಗಳು ಆಗ್ತಾ ಹೋಗುತ್ತೆ. ಬಟ್ ಅಲ್ಲಿ ದಶಾಭುಕ್ತಿಗಳಲ್ಲಿ ಈ ಮನೆಗಳು ಬಂದಾಗ ನಿಮಗೆ ಇನ್ನೂ ಶೀಘ್ರವಾಗಿ ಫಲಗಳು ಲಭಿಸುತ್ತೆ. ನಮಸ್ಕಾರ.